ಥ್ಯಾಂಕ್ ಯು ಜೀಸಸ್. ಜೀವ ಸ್ವರೂಪನಾದ ದೇವರೇ, ನಿಮಗೆ ವಂದನೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ದೇವ. ನಿಮ್ಮ ಮಗಳು ಪ್ರಾರ್ಥಿಸ್ತೇನೆ ರಾಜೇಶ್ವರಿಗಾಗಿ. ಈ ಮಗಳ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಮಗಳಲ್ಲಿ ಒಪ್ಪಿಸಿಕೊಡ್ತಾರೆ. ಹೌದು ಸ್ವಾಮಿ, ಈ ಮಗಳನ್ನು ಆಶೀರ್ವಾದ ಮಾಡಿದಿ. ಹೌದು ಸ್ವಾಮಿ, ಒಳ್ಳೆ ಮದುವೆ ಮಾಡ್ಕೊಂಡು ಅದ್ಭುತವಾಗಿ ಕರ್ತನೆ ಮಗಳಿಗೆ ಗರ್ವ ಫಲಿಸಿದ ಸಂತಾನ ಕೊಟ್ಟಿದೆ ಕರ್ತನೆ. ಹೌದು, ಕೀರ್ತನೆ 127:3 ವಾಕ್ಯ ಹೇಳುತ್ತದೆ, ಗರ್ಭಫಲದ ಯೆಹೋವನಿಂದ ಬಹುಮಾನ ತಿಳಿದಿ ಕರ್ತನೆ. ನಿನ್ನ ಮಗಳಿಗೆ ಒಂದು ಸಂತಾನ ಭಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಿ. ನಿಮ್ಮ ಮಗಳನ್ನು ದಿನದ ಆಶೀರ್ವದಿಸಿ ಬಲಪಡಿಸುತ್ತೇವೆ. ಮಗಳ ರಕ್ತ ಮಾಂಸ ಎಲುಬುಗಳು ನಾಡುಗಳು ಬಲ ಹೊಂದಲಿ ಕರ್ತನೆ. ಮಗಳು ಕೊಟ್ಟಿರುವಂತ ಎಲ್ಲ ಮೆಡಿಸಿನ್ ಆಶೀರ್ವಾದ ಮಾಡೋದು ಎಲ್ಲ ಸರಿಯಾಗಿ ಕೆಲಸ ಮಾಡೋ ಕೃಪೆ ಮಾಡಿ ಕರ್ತನೆ. ಹೌದು ಕರ್ತನೆ, ಮಗಳು ಒಳ್ಳೆ ಮಗುವಿಗೆ ಒಳ್ಳೆ ಆರೈಕೆ ಮಾಡುವಂತೆ, ಮಗಳಿಗೆ ಒಳ್ಳೆ ಸಾಮರ್ಥ್ಯ, ಒಳ್ಳೆ ಬಲ ಶಕ್ತಿ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥನೆ. ಮಗಳನ್ನು ಗಂಡನನ್ನು ಆಶೀರ್ವಾದ ಮಾಡು. ಇವರೆಲ್ಲ ಒಂದು ಕುಟುಂಬ ಅತ್ತೆ ಮಗಳು ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಹೌದು ಕರ್ತನೆ, ಮಗಳು ಒಳ್ಳೆ ಆರೋಗ್ಯ ಫಲ ಕೊಟ್ಟು ನಿನ್ನ ಪ್ರಸನ್ನತೆಯಿಂದ ನಿನ್ನ ಕೃಪೆ ತುಂಬಿಸಬೇಕು ನಡೆಸಬೇಕಂತ ಪ್ರಾರ್ಥಿಸ್ತೇನೆ. ಇರುವಂತ ಎಲ್ಲ ಅನಾರೋಗ್ಯ ಅಸ್ವಸ್ಥೆ ಮಗಳಿಗೆ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಹಾಲಲ್ಲು ರೀಬಾಲ ದೂರಿ ರಿಕಾಬಲ್. ಹೌದು ಸ್ವಾಮಿ, ನಿನ್ನ ಮಗಳ ಮೇಲೆ ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ಸದಾಕಾಲ ಹಿಡಿದು ಬರಲಿ ಕರ್ತನೆ. ವೈದ್ಯರಿಗಿಂತ ವೈದ್ಯನು ಘನವೈದ್ಯ ನೀನು ಆಗಿದೆ ಕರ್ತನೆ. ನಿನಗೆ ಯಾವುದು ಅಸಾಧ್ಯವಿಲ್ಲ, ಎಲ್ಲವೂ ನಿನ್ನ ಸಾಧ್ಯ ಉಂಟು ಕರ್ತನೆ. ನಿನ್ನ ಮಗಳನ್ನು ಗುಂಟಿ ಅದ್ಭುತವಾಗಿ ವಾಸಿ ಮಾಡಿ ಸ್ವಸ್ಥತೆ ಕೊಟ್ಟು ನಿನ್ನ ಸಾಕ್ಷಿ ಮಗಳನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು, ಮತ್ತೊಂದು ಆವರ್ತಿ ಮಗಳನ್ನು ಕೊಟ್ಟಿರೋ ಮಗುವನ್ನು ಆಶೀರ್ವದಿಸಿ ಬಲಪಡಿಸಿ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಪರಲೋಕದ ಪ್ರೀತಿಯ ತಂದೆ, ಆಮೆನ್.